टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಲ್ಲಿ ಯಾವ ಅಭಿವೃದ್ಧಿ ಕಾಮಗಾರಿಯೂ ನಡೀತಾ ಇಲ್ಲ. ಆ ಮರಗಳು ಯಾರಿಗೂ ಸಮಸ್ಯೆಯೇನೂ ಮಾಡಲಿಲ್ಲ. ಆದರೂ 16 ವರ್ಷಗಳ ಮರಗಳ ಮಾರಣ ಹೋಮವೇ ಆಗಿದೆ. ವಿಪರ್ಯಾಸ ಅಂದ್ರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಿದೆ. ಮರಗಳನ್ನು ರಕ್ಷಣೆ ಮಾಡಬೇಕಾದವರೇ ಅವುಗಳಿಗೆ ಕೊಡಲಿ ಹಾಕಿದ್ದಾರೆ. ಪರಿಸರ ದಿನಾಚರಣೆಯೆಂದೇ ಮರಗಳ ಮಾರಣ ಹೋಮ. ಪುರಸಭೆ ಅಧಿಕಾರಿಗಳಿಂದಲೇ ಮರಗಳಿಗೆ ಕೊಡಲಿ. ಜೂನ್ 5 ವಿಶ್ವ ಪರಿಸರ ದಿನ. ಪ್ರತಿಯೊಬ್ಬ ಪ್ರಜೆಯಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಹಾಗೂ ಪ್ರಾಕೃತಿಕ ಸಂಪತ್ತನ್ನ ರಕ್ಷಿಸುವ ಸಲುವಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. ತಮ್ಮ ಕೈಯಲ್ಲಿ ಆದಷ್ಟು ಗಿಡಗಳನ್ನ ನೆಟ್ಟು ಖುಷಿ ಪಡ್ತಾರೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪಟ್ಟಣದ ಕೋಟೆವಾಡದಲ್ಲಿ ವಿಶ್ವ ಪರಿಸರ ದಿನವೇ ಮರಗಳ ಮಾರಣ ಹೋಮ ನಡೆದಿದೆ. ಅಂಕೋಲಾ ಪುರಸಭೆ ಅಧಿಕಾರಿಗಳ ವಿರುದ್ಧವೇ ಮರಗಳನ್ನ ಕಡಿದ ಆರೋಪ ಕೇಳಿ ಬಂದಿದೆ. ಕೋಟೆವಾಡ ಸ್ಮಶಾನ ಭೂಮಿಯಲ್ಲಿ ದೊಡ್ಡ ಆಲದ ಮರ ಸೇರಿದಂತೆ ದೊಡ್ಡ ದೊಡ್ಡ ಮರಗಳನ್ನೇ ಕಡಿದು ಹಾಕಿದ್ದಾರೆ. 15ರಿಂದ 20 ವರ್ಷದಷ್ಟು ಹಳೆಯ 10 ಮರಗಳನ್ನ ಗಿಡಗಳನ್ನ ಬುಡ ಸಮೇತ ಕತ್ತರಿಸಿದ್ದಾರೆ. ಗಿಡವನ್ನು ನೆಟ್ಟಿ ಅದನ್ನು ಸಂರಕ್ಷಣೆ ಮಾಡೋದ್ರ ಬದಲು ನಮ್ಮ ಅಧಿಕಾರಿಗಳೇ ನಮ್ಮ ಸದಸ್ಯರ ಒಂದು ಬಾಡಿಗೆ ಒಂದು ಗಮನಕ್ಕೆ ತರದೆ ಗಿಡವನ್ನು ಕಟ್ ಮಾಡಿದ ಗಿಡವನ್ನೇ ಆ ಹೊಂಡವನ್ನು ಕಟ್ ಮಾಡಿ ಗಿಡ ತಗೊಂಡು ಹೋಗಿ ಆ ಹೊಂಡದಲ್ಲಿ ಹಾಕಿ ನೆಟ್ಟಿದ್ದಾರೆ. ಇದನ್ನು ನಾವು ತುಂಬ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಮೀಟಿಂಗ್ ಮೂಲಕ ನಮ್ಮ ಸಾಮಾನ್ಯ ಸಭೆಗಳ ಮೂಲಕ ಚರ್ಚೆ ಮಾಡಿ ಇದರ ಬಗ್ಗೆ ಗಂಭೀರವಾದ ಒಂದು ಆ್ಯಕ್ಷನ್ ಅನ್ನು ತಗೊಳ್ಳಲು ನಾವು ಸಿದ್ಧರಿದ್ದೇವೆ. ಈ ವಿಷಯ ಗೊತ್ತಾಗಿ ಸಾರ್ವಜನಿಕರು ಕೆರಳ್ತಾ ಇದ್ದಂತೆ ಗಾಬರಿಯಾದ ಅಧಿಕಾರಿಗಳು ಮರಗಳನ್ನ ಕಡಿದ ಜಾಗದಲ್ಲಿ ಗುಂಡಿ ತೋಡಿ ಕಡಿದ ಮರಗಳ ಕಾಂಡ ಟೊಂಗೆಗಳನ್ನ ನೆಟ್ಟಿದ್ದಾರೆ. ಅಸಲಿಗೆ ಇಲ್ಲಿ ಯಾವುದೇ ಕಾಮಗಾರಿ ನಡೀತಾ ಇಲ್ಲ. ಇಲ್ಲಿನ ಮರಗಳು ಯಾವುದಕ್ಕೂ ಅಡ್ಡಿ ಇಲ್ಲ. ಆದರೂ ಬೇಜವಾಬ್ದಾರಿಯಿಂದ ವರ್ತಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೋಡಿ, ನೀವು ಈ ಮರಗಳನ್ನ ನೋಡಿ, ಮರ ಇದ್ದದ ಮರ ಕಡಿದು ಹೊಸ ಮರ ಕಡೋದ್ರ ನೆಡೋದ್ರಲ್ಲಿ ಅರ್ಥ ಇದೆಯಾ? ಏನು ವಿಚಾರವಾಯಿದು? ನೋಡಿ, ನಾವು ಮುನ್ಸಿಪಾಲಿಟಿಗೆ ನನ್ನ ಮನೆ ಮೇಲೆ ಅವನ ಮರ ಬೀಳ್ತದೆ ಅಂತ ಹೇಳಿದ್ರೆ ಅರ್ಜಿ ಕೊಟ್ರೆ ಅದು ವಿಲೇವಾರಿಗೆ ಬರೋದಿಲ್ಲ. ಈ ಮರಣ ಹೋಮ ಮಾಡೋದು ನನಗೆ ಸರಿ ಕಾಣಿಸೋದಿಲ್ಲ. ಅವರಿಗೆ ನನ್ನ ಧಿಕ್ಕಾರ. ಇನ್ನು ಮರಗಳನ್ನ ಕಡಿದ್ರೂ ಕಣ್ಮುಚ್ಚಿ ಕುಳಿತಿದ್ದ ಅರಣ್ಯ ಇಲಾಖೆ ಸಾರ್ವಜನಿಕರ ವಿರೋಧದ ಬಳಿಕ ಅಂಕೋಲಾ ಪುರಸಭೆ ಮುಖ್ಯಾಧಿಕಾರಿ ಅಕ್ಷತಾ ವಿರುದ್ಧ ದೂರು ದಾಖಲಿಸಿಕೊಂಡಿದೆ. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.